ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮರಸೂರು ಗ್ರಾಮದಲ್ಲಿರುವ ಶಂಕರ್ನಾಗ್ ರಂಗಮಂಟಪದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾ ವೆಂಕಟಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರೋನಾ ವಾರಿಯರ್ಸ್ಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಮರಸೂರು ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಕೊರೋನಾ ವಾರಿಯರ್ಸ್ಗೆ ಸನ್ಮಾನಿಸಿ ಉಡುಗೊರೆ ನೀಡಿ ಗೌರವಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವೆಂಕಟಸ್ವಾಮಿ, ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳು ಮತ್ತು ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಮುರಳಿ ಸೇರಿದಂತೆ ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಕೊರೋನಾ ವಾರಿಯರ್ಸ್ ಭಾಗವಹಿಸಿದರು. ನಿಮಗೂ ನಮಗೂ ಒಂದೇ ಜೀವ, ಅದ ಲೆಕ್ಕಿಸದೆ ನೀವು ದುಡಿಯುವಿರಿ. ಲೋಕದ ನಿಶೆಗೆ ಬೆಳಕನ್ನು ಹಿಡಿದು ಅವಿರತವಾಗಿ ದಿನ ಉರಿಯುವಿರಿ. ಓ ಬಾಂಧವರೇ, ಹೋರಾಟದಲ್ಲಿ ನಿಮ್ಮ ಬದುಕನ್ನೇ ಪಣಕ್ಕಿಟ್ಟಿದಿರಿ. ಈ ತ್ಯಾಗದಲ್ಲಿ ಮನ ಬಿಟ್ಟು ಮಾನವತೆಯನ್ನು ನೀವು ಬೆಳಗುವಿರಿ. ನಿಮ್ಮ ಈ ಭಾವಕ್ಕೆ ಎಂದೆಂದು, ನಿಮ್ಮ ಈ ತ್ಯಾಗಕ್ಕೆ ಎಂದೆಂದು ಮಾಡುವೆವು ಕೈ ಮುಗಿದು ವಂದನೆ. ನಿಮ್ಮವರ ನೀವು ಸರಿದಿಟ್ಟು ನಿಮ್ಮೆಲ್ಲ ಸುಖ ಬಲಿ ಕೊಟ್ಟು ದುಡಿಯುವ ಈ ಭಾವನೆಗೆ ವಂದನೆ. ಮನೆಯಲ್ಲಿರಲು ದೃಢ ಮನವಿಲ್ಲದ ಈ ಜನತೆಯ ನೀವು ಸಹಿಸುವಿರಿ. ನೋವುಂಡರು ನೀವು ದ್ವೇಷಿಸದೆ ಸುಖವಾಗಿರಿ ಎಂದು ಹರಸುವಿರಿ. ಮಳೆಯೇ ಬರಲಿ ಬಿಸಿಲೇ ಇರಲಿ ಭೂತಾಯಿಯ ಮನದಲ್ಲಿ ಮುನಿಸಿಲ್ಲ. ರೈತರ ನಿಜ ಧರ್ಮವು ನಿಲ್ಲಲ್ಲ, ಶ್ರಮಯೋಗಿಯ ಕರ್ಮಕ್ಕೆ ಕೊನೆಯಿಲ್ಲ. ಹಸಿವನ್ನು ನೀವು ಲೆಕ್ಕಿಸದೆ ಉಸಿರನ್ನು ಕಾಯುವ ನಿಮಗೆ ಮಾಡುವೆವು ಕೈ ಮುಗಿದು ವಂದನೆ. ತಮ್ಮ ಕೈಯಲ್ಲಿ ಕಸವನ್ನು ನಗುಮೊಗದಿಂದ ಸ್ವೀಕರಿಸಿ ಶುಚಿ ಮಾಡೋ ಕೈಗಳಿಗೆ ವಂದನೆ. ಓ ಬಂಧುಗಳೇ, ಸಾವಿನ ಭಯವು ಇಂದು ನಮ್ಮಯ ಮನದಲ್ಲಿ ಕಾಡುತ್ತಿದೆ. ಆದರೆ ಯೋಚಿಸಿ ನಮ್ಮನ್ನು ಉಳಿಸೋ ಪ್ರತಿಯೊಬ್ಬರಿಗೂ ಕುಟುಂಬವಿದೆ. ಇವರೆಲ್ಲೇ ಕಂಡರು ಕೈ ಮುಗಿದು ನಮ್ಮ ಗೌರವವನ್ನು ಸಲ್ಲಿಸೋಣ. ದೃಢ ಮನದಿಂದ ನಾವು ಜೊತೆಗೂಡಿ ಈ ಲೋಕವನ್ನೇ. ಮರಸೂರು ಗ್ರಾಮ ಪಂಚಾಯಿತಿ ಕಡೆಯಿಂದ ಇವತ್ತು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಮತ್ತು ಕೊರೋನಾ ವಾರಿಯರ್ಸ್ ಏನೇನು ಸಿಬ್ಬಂದಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲನೂ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಇವತ್ತು. ಅದೇ ರೀತಿ ಎಲ್ಲರೂ ಸಹ ಸಹಕಾರದಿಂದ ಪ್ರೋತ್ಸಾಹ ನೀಡಿ ತುಂಬ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ಕೊರೋನಾ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆ ಆಗಿರ್ಬೋದು, ಒಂದು ಆಸ್ಪತ್ರೆ ಸಿಬ್ಬಂದಿ ಆಗಿರ್ಬೋದು, ಪ್ರತಿಯೊಬ್ಬರು ಸಹ ಅವರು ಪ್ರಾಣದ ಹಂಗನ್ನು ತೊರೆದು ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ದಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಸೂರಿನಲ್ಲಿ ಕರೋನಾ ವಾರಿಯರ್ಸ್ ಅಂತ ಏನು ಹೇಳ್ತೀವಿ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಹಾಸ್ಪಿಟಲ್ ಸಿಬ್ಬಂದಿ, ವಾಟರ್ ಮ್ಯಾನು ಮತ್ತು ಲೈನ್ ಮ್ಯಾನ್ ಇವರೆಲ್ಲ ಸೇರಿಸಿ ಕರೋನಾ ವಾರಿಯರ್ಸೇ ಇವರೆಲ್ಲ. ಯಾಕಂದರೆ ಮನೆಯಿಂದ ಆಚೆ ಬರೆದಿದ್ದ ಸಮಯದಲ್ಲಿ ಏನು ಕ್ಲಿಷ್ಟಕರವಾದ ಸಮಯ, ಕೊರೋನಾ ಫಸ್ಟ್ ವೇವು, ಸೆಕೆಂಡ್ ವೇವ್ ಅನ್ನೋದು 2 ವೇವ್ ಬಂದು ಎಷ್ಟು ಜನಗಳನ್ನ ಎಷ್ಟು ಆತಂಕದಲ್ಲಿ ಸಿಕ್ಕಿಸ್ತು ಅಂದರೆ ಜನರು ತುಂಬ ಮನೆಯಿಂದ ಆಚೆ ಬರೋದಕ್ಕೆ ಸಹ
ತಲುಪಿಸ್ತಾ ಇದ್ರು. ಅಂಥ ಸಮಯದಲ್ಲಿ ಪ್ರತಿಯೊಂದು ಮನೆ ಹತ್ರ ಹೋಗಿ ಅವ್ರಿಗೆ ಏನು ತೊಂದರೆಗಳಿದೆ ಅದನ್ನೆಲ್ಲ ಆಲಿಸಿ ಅವ್ರಿಗೆ ಏನೇನು ಕೊರೋನಾ ಸಮಯದಲ್ಲಿ ಯಾವ ಥರ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು, ಯಾವ ಥರ ಮೆಡಿಕೇಷನ್ಸು ಏನು ಪಾಸಿಟಿವ್ ಬಂದಿದೆ ಅಂದಿದ ತಕ್ಷಣ ಅವ್ರಿಗೆ ಮೆಡಿಕೇಷನ್ ತಲುಪಿಸೋದಾಗಲಿ, ಮತ್ತು ಅವ್ರಿಗೆ ಹಾಸ್ಪಿಟಲಲ್ಲಿ ಬೆಡ್ ಒದಗಿಸೋದಾಗಲಿ, ಇಂತಹ ಸಾಹಸವನ್ನು ಮಾಡಿದಂತಹ ಎಲ್ಲ ಹಾಸ್ಪಿಟಲ್ ಸಿಬ್ಬಂದಿ ಮತ್ತು ಕೊರೋನಾ ಸಮಯದಲ್ಲಿ ತುಂಬ ಈ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವರು ಒಂದು ಜೊತೆಯಲ್ಲಿ ಹೋಗಿ ಎಲ್ಲರ ಮನೆ ಹತ್ರ ಹೋಗಿ ತುಂಬ ಅವಮಾನ ಪಟ್ಟಿದ್ದಾರೆ. ಯಾಕಂದರೆ ಅವರೆಲ್ಲ ಮನೆ ಹತ್ರ ಹೋಗೋದ್ರಿಂದ ಅವ್ರಿಗೂ ಕೊರೋನಾ ಬಂದಿದೆಯೇನೋ ಅನ್ನೋ ಆತಂಕ. ಅವರೆಲ್ಲಿ ನಮ್ಮ ಕಡೆ ಬಂದರೆ ಅದರಿಂದ ನಮಗೆಲ್ಲಿ ಅದು ಅವರಿಂದ ನಮಗೆಲ್ಲಿ ಸ್ಪ್ರೆಡ್ ಆಗುತ್ತೋ ಅನ್ನೋ ಆತಂಕ. ಯಾಕಂದರೆ ಯಾರಿಗೆ ಬಂದಿದೆ ಅಂತ ಗೊತ್ತಿಲ್ಲ, ಯಾರಿಗೆ ಬಂದಿದೆ ಬರಲಿಲ್ಲ ಅಂತ ಗೊತ್ತಿಲ್ಲ. ಯಾರು ಟೆಸ್ಟ್ಗೆ ಹೋಗೋದಕ್ಕೆ ತುಂಬಾ ಎಲ್ಲ ಕನ್ಫ್ಯೂಷನಲ್ಲಿ ಇರ್ತಿದ್ರು. ಟೆಸ್ಟ್ಗೆ ಹೋದರೆ ಮನೆ ಕಡೆ ಯಾರೂ ಬರಲ್ವಲ್ಲ ಅನ್ನೋ ಆತಂಕದ ಅಂಥ ಸಮಯದಲ್ಲೂ ಸಹ ಅವರು ಬೈದರು. ಯಾವ ಥರ ಎಷ್ಟು ಇದರಿಂದ ಕೀಳು ಮಟ್ಟದಿಂದ ನೋಡಿದ್ರು ಸಹ ಅದನ್ನು ಲೆಕ್ಕಿಸಿದೆ ಜನರ ಆರೋಗ್ಯಕ್ಕೋಸ್ಕರ ನಮ್ಮ ಊರಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಯಾರಿಗೆ ಆಗಲಿ ತೊಂದರೆ ಆಗಬಾರ್ದು, ಯಾರು ಸಾವು ಅನುಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಸಹಾಯ ಮಾಡಿದ್ದಾರೆ. ಅಂಥವ್ರಿಗೆ ನಾವು ನಮ್ಮ ಕಡೆಯಿಂದ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕಡೆಯಿಂದ ಇದು ಸಣ್ಣ ಅಭಿನಂದನೆ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗೆ ಅವರ ಸಹಾಯಕರಾಗಿ ದುಡಿದಂತಹ ಕೆಲವು ಮಹಿಳೆಯರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇವರಿಗೆ ಈ ದಿನ ಒಂದು ಏನು ಕೊರೋನಾ ವಾರಿಯರ್ಸ್ ಅಭಿನಂದನಾ ಸಮಾರಂಭದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ವಿನೂತನವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಅವರಿಗೆ ಸಮವಸ್ತ್ರ ವಿತರಣೆ ಇರ್ಬೋದು, ಮತ್ತು ಸಿಹಿ ಹಂಚಿಕೆ ಇರ್ಬೋದು, ಮತ್ತು ಕುಕ್ಕರ್ ವಿತರಣೆ ಇರ್ಬೋದು, ಎಲ್ಲ ಒಂದು ಕಾರ್ಯಕ್ರಮನ ಅವರಿಗೆ ಮತ್ತೆ ಇನ್ನೂ ಉತ್ತೇಜನ ನೀಡೋ ಸಲುವಾಗಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕೊರೋನಾ ವಾರಿಯರ್ಸು ಏನು ಅವರು ಮನೆ ಬಾಗಿಲಿಗೆ ಹೋಗಿ ಒಂದು ಸಮೀಕ್ಷೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ಜನ ಕೊರೋನಾ ವಾರಿಯರ್ಸ್ ಇದ್ದಾರೆ, ಜೊತೆಗೆ ಇವಾಗ ವ್ಯಾಕ್ಸಿನೇಷನ್ ಕೂಡ ಸಮೀಕ್ಷೆ ಕೂಡ ನಮ್ಮಲ್ಲಿ 100ಕ್ಕೆ 90% ಮುಗಿದಿದೆ. ಇನ್ನೂ 10% ಬಾಕಿ ಇರೋವಂಥವ್ರನ್ನ ಹುಡುಕಿಸಿ ಅವ್ರಿಗೆ ಮನೆಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕುವಂಥ ಒಂದು ಪ್ರಯತ್ನ ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಯಿಂದ ನಡೆದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮುರಳಿ ಅವರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸರಿತಾ ಮೇಡಮ್ ಅವರು ಮತ್ತು ಉಪಾಧ್ಯಕ್ಷರಾದ ವೆಂಕಟರಾಮ ರೆಡ್ಡಿ ಅವರು ಇವರೆಲ್ಲ ಸಹಕಾರಗಳು ಒಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ಈ ದಿನ ಕಾರ್ಯಕ್ರಮ ಕೊರೋನಾ ವಾರಿಯರ್ಸ್ಗೆ ಅಭಿನಂದನೆ ಸಲ್ಲಿಸೋ ಕಾರ್ಯಕ್ರಮ ಇತ್ತು. ಅವರು ತುಂಬ ಕಷ್ಟಪಟ್ಟು ಹಗಲಿರುಳು ಅಂತ ಕೆಲಸ ಮಾಡಿದರು. ಅವರನ್ನು ಅಭಿನಂದಿಸೋದು ನಮ್ಮ ಗ್ರಾಮ ಪಂಚಾಯಿತಿ ಒಂದು ಕರ್ತವ್ಯ ಆಗಿತ್ತು. ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರ ಸರ್ ಅವರು, ಮಾಜಿ ಅಧ್ಯಕ್ಷರಾದ ಪುರುಷೋತ್ತಮ ರೆಡ್ಡಿ ಅವರು ಮತ್ತು ಪ್ರಭಾಕರ್ ರೆಡ್ಡಿ ಅವರು, ಹಾಗೆ ಎಲ್ಲ ಗೌರವಾನ್ವಿತ ಸದಸ್ಯರು ಸೇರಿ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೇವೆ. ಎಲ್ಲರೂ ಸಹ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಏನು ಈ ದಿನ ಭಾಳ ತುಂಬ ಖುಷಿಯಾಗುವಂಥ ಸಂಗತಿ. ಯಾಕೆಂದರೆ ನಮ್ಮೆಲ್ಲರ ಸೇವೆ ಮಾಡಿದಂತಹ ಕೊರೋನಾ ವಾರಿಯರ್ಸ್ಗೆ ನಮ್ಮ ಪಂಚಾಯಿತಿ ಕಡೆಯಿಂದ, ಮರಸೂರು ಗ್ರಾಮ ಪಂಚಾಯಿತಿ ಕಡೆಯಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ನಾವು ಅವ್ರಿಗೆ ಮಾಡೋಂಥ ಸಣ್ಣ ಕೆಲಸ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವರ ಪ್ರಾಣದ ಅಂಗನೇ ತೊರೆದು ಜನರ ಸೇವೆಯನ್ನು ಮಾಡಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಅವರು ಕೆಲಸ ಮಾಡಿ ಜನಗಳಿಗೆ ಕರೋನಾ ಬಗ್ಗೆ ಅರಿವನ್ನು ಮೂಡಿಸಿ ಕರೋನಾ ಮುಕ್ತ ಗ್ರಾಮ ಪಂಚಾಯಿತಿ ಮಾಡೋದರಲ್ಲಿ ತುಂಬ ಅವರ ಎತ್ತಿದ ಕೈ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮೆಲ್ಲ ಸಿಬ್ಬಂದಿ ಹಾಗೂ ನಮ್ಮ ಮೆಂಬರ್ಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸೇರಿ ನಾವು ಅತಿ ಹೆಚ್ಚು ವ್ಯಾಕ್ಸಿನ್ ತರೋದ್ರ ಮುಖೇನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮದಲ್ಲೂ 99.9% ವ್ಯಾಕ್ಸಿನನ್ನು ಮಾಡಿದ್ದೀವಿ. ಅದೊಂದು ನಾನು ಈ ಸಮಯದಲ್ಲಿ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗೋ ಸಂಗತಿ. ಅದೇ ರೀತಿ ನಾಡಿನ ಎಲ್ಲ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಗ್ರಾಮದಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು, ವಾಟರ್ ಮ್ಯಾನ್ಗಳು, ಸಿಬ್ಬಂದಿ ವರ್ಗದವರು, ಪೊಲೀಸ್ ಇಲಾಖೆಯವರು, KIB ಇಲಾಖೆಯವರು ಎಲ್ಲರಿಗೂ ಸೇರಿ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ವಿ. ಎಲ್ರಿಗೂ ನಮಗೆ ಇದೇ ರೀತಿ ಸಹಕರಿಸಲಿ, ಅವ್ರಿಗೆ ಆತ್ಮಸ್ಥೈರ್ಯ ತುಂಬೋದಕ್ಕಾಗಿ ಈ ಕಾರ್ಯ ಮಾಡಿದ್ದೀವಿ ನಾವು. ಇನ್ನು ಮುಂದೆಯೂ ಅವರು ಇನ್ನೂ ಖುಷಿಯಿಂದ ಮಾಡಬೇಕು. ಎಂಥ ಸಂಕಷ್ಟ ಸಮಯದಲ್ಲೂ ಅವರು ಮುಂದೆ ಬಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ವಿ. ಎಲ್ರಿಗೂ ನಾವು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಇದಕ್ಕೆ ಸಹಕರಿಸಿದ
ಅಧ್ಯಕ್ಷರು ಹಾಗೂ ಸದಸ್ಯರು, ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮರಸೂರು ಗ್ರಾಮ ಪಂಚಾಯಿತಿ ಈ ಕೊರೋನಾ ಮೊದಲನೇ ಅಲೆ, ಎರಡನೇ ಅಲೆಯಲ್ಲೂ ಸಹ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇದೇ ರೀತಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಮತ್ತು ಪೊಲೀಸ್ ಇಲಾಖೆ ಎಲ್ಲ ನಮ್ಮ ಕರೆಗೆ ಎಲ್ಲರೂ ಹೋಗುಟ್ಟು ತನ್ನ ಜೀವದ ಹಂಗನ್ನು ತೊರೆದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತು ಕೊರೋನಾ ಒಂದು ಮಹಾಮಾರಿಯನ್ನು ಓಡಿಸುವುದರಲ್ಲಿ ಎಲ್ಲರೂ ಸಹ ಪ್ರಯತ್ನಪಟ್ಟು ಮತ್ತು ತನ್ನ ಜೀವದ ಹಂಗನ್ನು ತೊರೆದು ಮನೆಗಳ ಹತ್ರನೂ ಹೋಗಿ ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿಗೊಳಿಸಿದ್ದಾರೆ. ಮತ್ತು ವ್ಯಾಕ್ಸಿನನ್ನು ನಮ್ಮ ಪಂಚಾಯತಿಯಿಂದ 99% ನಾವು ವ್ಯಾಕ್ಸಿನ್ ಮುಕ್ತ ಇದು ಪಂಚಾಯಿತಿಯಾಗಿ ಮಾಡಿ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಇವ್ರಿಗೊಂದು ಸಣ್ಣ ಅಭಿನಂದನೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ಕೊಂಡು ಸುಮಾರು ದಿವಸಗಳಿಂದ ನಾವು ಯೋಜನೆಗಳನ್ನು ಮಾಡಿಕೊಂಡಿದ್ವಿ. ಇವತ್ತು ಈ ಸಣ್ಣ ಕಾರ್ಯಕ್ರಮವನ್ನು ಮಾಡಿಸಿ ಮುಗಿಸಿದ್ವಿ.